ಅಜ್ಜಿ 1 ಪ್ಯಾಕೆಟ್ ವಿಲ್ಸು. ಒಂದು ಟೀ ವಿತೌಟ್ ಶುಗರ್. ಅಜ್ಜಿ ನನಗೊಂದು ಲೆಮನ್ ಸೋಡಾ. ನನಗೊಂದು ಬ್ಲ್ಯಾಕ್ ಕಾಫಿ. ಇಲ್ಲಿ ನೋಡಿ, ನಿಮ್ಗೆಲ್ಲಾರ್ಗೂ ಕುಡಿಯಕ್ಕೆ ಏನಾದ್ರೂ ಬೇಕಲ್ವಾ? ಒಬ್ರೊಬ್ರಿಗೆ ನಾನು ಕೊಡ್ತೀನಿ, ಸ್ವಲ್ಪ ಸಮಾಧಾನವಾಗಿರಿ ಆಯ್ತಾ? ಅಜ್ಜಿ, ಐಡಿಯಾದು ರೀಚಾರ್ಜ್ ಕೂಪನ್ ಇದೆಯಾ? ಓ, ಮೊಗ್ದಲ್ಲಿ ಬಿಸಿಲು ಬೀಳ್ಬಾರ್ದು ಅಂತ ಕಟ್ಟಿಟ್ಟಿದ್ದೀನಿ, ತಗೊಂಡೋಗ ಇಲ್ಲಿಂದ. ಇನ್ನು ಸ್ಕೂಲೇ ದಾಟ್ಲಿಲ್ಲ, ಕೂಪನ್ ಕೇಳಕ್ ಬಂದ್ಬಿಟ್ಟ. ಹೋಗ ಇಲ್ಲಿಂದ. ಅಲ್ಲ ಬಂದ್ಬಿಟ್ಟ. ಸುಮ್ಮನೆ ಟೆನ್ಷನ್ ತಗೊಂಬೇಡ. ಕ್ಲಚ್ ಒತ್ಸು, ಆಕ್ಸಿಲೇಟರ್ ಹಾಕಿ ಫಸ್ಟ್ ಗೇರ್ ಅನ್ನು ಹಾಕು. ಹಾಗೆ ವೆಹಿಕಲ್ ಇನ್ಸ್ಪೆಕ್ಟರ್ ನೋಡಿ ಒಂದ್ ಸ್ಮೈಲ್ ಮಾಡಿದ್ರೆ ಅಂತ ಇಟ್ಕೋ, ಅಷ್ಟೇ ಅವನು. ಓಕೆ ಓಕೆ, ನೆಕ್ಸ್ಟ್. ಈಗ ನೆಕ್ಸ್ಟ್ ಬಂದು ರೋಡಲ್ಲಿ ರನ್ನಿಂಗ್ ಟೆಸ್ಟ್. ವೆಹಿಕಲ್ ಇನ್ಸ್ಪೆಕ್ಟರ್ ಬರ್ತಾರೆ. ನಾನು ಹೋಗಿ ನಮ್ಮ ಟೀಮಲ್ಲಿ ಯಾರು ಬಂದಿದಾರ ನೋಡ್ತೀನಿ, ಆಯ್ತಾ? ಏನಾಯ್ತು? ಮೂವಿಂಗ್ ಟೆಸ್ಟ್ ಮುಗೀತು, ಇದಾದ್ಮೇಲೆ ರನ್ನಿಂಗ್ ಟೆಸ್ಟೇ. ಅದ್ ನೆನ್ಸ್ಕೊಂಡ್ರೆ ಬೇಗ ತೆಗಿ. ಅದು ನಿಮಗ್ ಮಾತ್ರನೇ ಬರೋದು. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಇಡು. ಸ್ಟ್ರೈಟ್. ನಿಮ್ ಜೊತೆನೆ ಬಂದಿರೋ ವ್ಯಕ್ತಿ ಇವಾಗ ಕಾಣ್ತಾ ಇಲ್ಲ ಅಂತ ಹೇಳ್ತಿದ್ದೀರಾ? ಏನ್ ತಮಾಷೆ ಮಾಡ್ತಾ ಇದೀರಾ? ಏನ್ ನಡೀತು ಅಂತ ಮರ್ಯಾದೆಯಾಗಿ ಹೇಳಿ. ನನ್ಗೇನು ಗೊತ್ತಿಲ್ಲ ಸರ್. ನಾನ್ ಕಾರ್ ಇಲ್ಲಿ ಬಿಟ್ಬಿಟ್ಟು ವೆಹಿಕಲ್ ಇನ್ಸ್ಪೆಕ್ಟರ್ ನೋಡಕ್ಕೆ ಆ ಕಡೆ ನಿಂತ್ಕೊಂಡಿದ್ದೆ. ಬಂದ್ ನೋಡಿದ್ರೆ ಕಾರು ಇಲ್ಲ, ಟೀಚರು ಇಲ್ಲ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್. ನಾನು ಇವಾಗ ಅವ್ರ ಮನೆಗೆ ಏನ್ ಹೇಳದೆ? ನಾನೇ ಸರ್ ಸ್ಕೂಲಿಂದ ಟೀಚರ್ನ ಕರ್ಕೊಂಡ್ ಬಂದೆ. ಅವ್ರ ಮನೇಲಿ ಕೇಳಿದ್ರೆ ನಾನು ಏನ್ ಸರ್ ಹೇಳೋದು? ಅದು ಅದು ಹುಡುಗಿ ಗಾಡಿಯಲ್ಲಿ ಒಬ್ಬ ವೆಹಿಕಲ್ ಇನ್ಸ್ಪೆಕ್ಟರ್ನ ಹೋಗೋಣ ಕಣ್ಣಲ್ಲಿ ನೋಡ್ದೆ ಸರ್. ಯಾವ ವೆಹಿಕಲ್ ಅಂತ ಹೇಳ್ತಾ ಇದ್ದೀರಾ? ಅನಾವಶ್ಯಕವಾಗಿ ಮಾತಾಡಬೇಡಿ. ಇವತ್ತು ನಾವು 3 ಡ್ಯೂಟಿಯಲ್ಲಿದ್ದೀವಿ. 3 ಇಲ್ಲೇ ಇದೀವಿ ತಾನೆ ಸರ್? ಮೂವಿಂಗ್ ಟೆಸ್ಟ್ ಮುಗೀತು, ಮಿಕ್ಕಿದ ಫಾರ್ಮಾಲಿಟೀಸ್ ಎಲ್ಲ ಮುಗೀತು, ಆದ್ರೆ ಇನ್ನೂ ರನ್ನಿಂಗ್ ಟೆಸ್ಟ್ ಮುಗ್ದಿಲ್ಲ ಸರ್. ಬೇಕಾದ್ರೆ ಈ ಫೈಲ್ ನೋಡಿ. ಕಂಟ್ರೋಲ್ ರೂಮಿಗೆ ಇಮಿಡಿಯೇಟ್ ಆಗಿ ಮೆಸೇಜ್ ಮಾಡಿ, ಕ್ವಿಕ್. ನೀವು ಸ್ಟೇಷನ್ಗೆ ಬನ್ನಿ, ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು. ಕಳೆದೋದವ್ರ ಹಸ್ಬೆಂಡ್ನ ಸ್ಟೇಷನ್ ಬರಬೇಕು. ಸರ್ ಇದು ನಿಮ್ಮ ಮಗಳ ಹತ್ರ ಕೊಟ್ಬಿಡಿ. ನಿಮ್ಮ ಮಗಳಿಗೆ ಬರ್ಡೇ ಗಿಫ್ಟ್. ನೈಟು ನಿಮ್ಮ ಮಗಳ ಹತ್ರ ಮಾತಾಡ್ತೀನಿ. ಸರಿ. ಪರವಾಗಿಲ್ಲ. KMCR ಅಲ್ಲೇ ಟ್ರೀಟ್ಮೆಂಟು. ದೇವ್ರ ಮೇಲೆ ಬಾರ್ ಹಾಕ್ಬಿಟ್ಟು ಅವ್ರನ್ನ ನಂಬ್ತಾ ಇದ್ದೀನಿ. ಎಲ್ಲ ಸರಿಯಾಗುತ್ತೆ ಸರ್. ನಿಶಾ. ಬರ್ತೀನಿ. ಹಲೋ, ಹೇಳಮ್ಮ. ಏನಂದ್ರೆ ನಾನು ಆಳಂದೂರ್ಗೆ ಬಂದ್ಬಿಟ್ಟೆ. ನೀವು ಸ್ಟೇಷನ್ ಬರಕ್ ಮುಂಚೆ ಸ್ವಲ್ಪ ಥಿಂಗ್ಸ್ನ ತಗೊಬೇಕು. ಅದೆಲ್ಲ ನಾನು ನೋಡ್ಕೊಂತೀನಿ. ಏನ್ ಬೇಕು ಮೆಸೇಜ್ ಮಾಡು, ನಾನು ನೋಡ್ಕೊಂತೀನಿ. ಆಯ್ತು. ಆಮೇಲೆ ಆ ಬರ್ಡೇ ಕೇಕ್ನ ಮರಿಬೇಡಿ. ಅದನ್ನ ನಾನು ಹೆಂಗ್ ಮರಿತೀನಿ? ಸರ್ ನೀವು ಬನ್ನಿ, ಗಾಡಿನ ನಾನು ಪಾರ್ಕ್ ಮಾಡ್ತೀನಿ. ಏನು ಮಳೆ.
ಪ್ಯಾಕ್ ಮಾಡಿಬಿಡಿ. ಸರಿ ಸರ್. ಒಂದು ನಿಮಿಷ. ಹಾಂ ಹೆಸರು ಚೇಂಜ್ ಆಗಿದೆ. ಅಮ್ಮೂ ಇಲ್ಲ, ಚಂದನ. ಸಾರಿ ಸರ್, ಇವಾಗಲೇ ಚೇಂಜ್ ಮಾಡ್ಕೊಡ್ತೀನಿ. ಬೇಗ. ನೀವು ಬಿಲ್ ಪೇ ಮಾಡೋದ್ರೊಳಗೆ ಚೇಂಜ್ ಮಾಡ್ತೀನಿ ಸರ್. ಹಿಂಗೆ ಹೇಳಿದ್ರೆ ಹೆಂಗ್ರಿ? ನಿಮ್ಮ ಶಾಪ್ ಮುಂದೆ ಕಾರ್ ಪಾರ್ಕ್ ಮಾಡ್ತಾ ಇದ್ದೀವಿ, ಜವಾಬ್ದಾರಿ ಇಲ್ಲ ಅಂದ್ರೆ ಹೆಂಗ್ರಿ? ಹೌದು ಸರ್, ಅದಕ್ಕೋಸ್ಕರನೇ ಸೆಕ್ಯೂರಿಟಿ ಇಟ್ಟಿರೋದು. ಇವರೇ ಸೆಕ್ಯೂರಿಟಿ. ಸರ್ ಗಾಡಿ ಯಾರೋ ಆಕ್ಸಿಡೆಂಟ್ ಮಾಡಿದ್ರು ಸರ್. ಏನಯ್ಯ, ಏನ್ ಪ್ರಾಬ್ಲಮ್? ಇವ್ರ ಕಾರ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇಲ್ಲಿ ನಿಂತ್ಕೊಂಡು ಜಗಳ ಮಾಡಿದ್ರೆ ಹೇಗೆ? ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಒಂದು ಫೋನ್ ಮಾಡಬೇಕು. ಹಲೋ, ನಾನು ಅಪ್ಪ ಮಾತಾಡ್ತಾ ಇದ್ದೀನಿ. ನೀನು ರೈಲ್ವೆ ಸ್ಟೇಷನ್ ಹೋಗಿ ಅಮ್ಮನ್ನ ಪಿಕಪ್ ಮಾಡು. ಸ್ವಲ್ಪ ಬೇಗ ಹೋಗ್ಬೇಕು, ನಮ್ಮ ಕಾರು ಕಳ್ತನ ಆಗಿದೆ. ಇವಾಗ ನಾನು ಪೊಲೀಸ್ ಸ್ಟೇಷನ್ವರೆಗೂ ಹೋಗ್ತಿದ್ದೀನಿ. ಹಾಂ. ಸಿ ಮಿಸ್ಟರ್ ಥಾಮಸ್, ಅದೇನಂದ್ರೆ ಗಾಡಿಯ ಕಳ್ತನ ಅನ್ನೋದು ಆಗಿನ ಕಾಲದಲ್ಲಿ ದೊಡ್ಡವ್ರು ಹೇಳ್ದಂಗೆ ಚಳಿಗೆ ಟೀ ಕುಡಿಯೋ ಹಾಗೆ. ಗಾಡಿ ಇದ್ರೆ ಕಳ್ತನನೂ ನಡೆಯುತ್ತೆ. ಅದೆಲ್ಲ ಬಿಡಿ, ಕಳ್ತನ ನಡೆದು ಎಷ್ಟು ಸಮಯ ಆಯ್ತು? ಇವಾಗ 1 ಅವರ್ ಆಗಿರುತ್ತೆ ಸರ್. ಹಾಗಾದ್ರೆ ಆ ಗಾಡಿನ ಗಾಂಧಿ ಬಜಾರಲ್ಲಿ ಹೋಗಿ ಹುಡುಕಿ. ಗಾಂಧಿ ಬಜಾರ್ ಅಲ್ಲ? ಹಾ, ಕಳ್ಳ ಮಾರ್ಕೆಟ್ ಸರ್, ಹೊಸ ಕಾರು ಸರ್. ಪಾರ್ಟ್ಸಾಗಿ ಬಿಚ್ಚಿ ಮಾರೋನಿಗೆ ಹೊಸ್ತಾದ್ರೇನು ಹಳದಾದ್ರೇನು ಓಸಿಲ್ ಸಿಗೋತಾನೆ. ಬಿಚ್ಚಿ ಮಾರೋದೇ, ಬಿಚ್ಚಿ ಮಾರ್ತಾನೇ ಇರ್ತಾರೆ. ಸರ್, ಟೈಮ್ ಆಗ್ತಿದೆ ಸರ್, ಏನಾದರೂ ಒಂದು ಮಾಡಿ ಸರ್. ಮಾಡೋಣ. ಅದೆಲ್ಲ ಮಾಡೋದಕ್ಕೆ ನಮಗೆ ಅಂತ ಒಂದು ಫಾರ್ಮಾಲಿಟೀಸ್ ಇದೆ. ಫಾರ್ಮಾಲಿಟೀಸ್ ಅಂತ ಹೇಳಿದ್ರೆ ಕಾಮನ್ ಆಗಿ ಅದನ್ನ 2 ಬಿರಿಸಿ ಹೇಳ್ಬೋದು. ಲೀಗಲ್ ಒಂದು, ಇನ್ನೊಂದು ಇಲ್ಲೀಗಲ್ಲು. ಏನ್ ಅಂಕಲ್ ಸ್ನಾನ ಮಾಡಿಸ್ತಿದ್ದೀರಾ? ಒಂದು ಒಳ್ಳೆ ಕಾರಿಗೆ ಹೋಗ್ತಾ ಇದೆಯಲ್ಲ, ಅದಕ್ಕೆ ಮೇಲಿಂದ ಪನ್ನೀರ್ ಹಾಕ್ದೆ ಅಂತ ತಿಳ್ಕೊ. ಸರಿ, ತೀರ್ಥ ತರನೇ ಇರ್ಲಿ. ಇವಾಗ ಆಚೆ ಹೋಗಿಲ್ಲ ಅನ್ಕೊಳ್ಳಿ, ಸರಿಯಾಗಿ ಬೈತಿದ್ದೆ. ಸರಿ, ಮೇಲ್ ಬಾರೋ. ಸ್ವಲ್ಪ ಬೇಗ ಬನ್ನಿ ಅಂಕಲ್, ಟೈಮ್ ಆಯ್ತು. ಟೈಮ್ ಬಗ್ಗೆ ಎಲ್ಲ ನೀನ್ ಮಾತಾಡ್ಬೇಡ. ಎಷ್ಟೊತ್ತಿಗೆ ಬರ್ತೀಯ ಅಂತ ನೀನ್ ಹೇಳಿದ್ದೆ? 9 ಗಂಟೆ. ಇವಾಗ ಎಷ್ಟೊತ್ತಾಯ್ತು? 9:15 ಅಷ್ಟೇ ತಾನೇ? ಸರಿನೇ. ಹಾಗಾದ್ರೆ ನೀನ್ ಬಾಯೇ ತೆಗಿಬಾರ್ದು. ಓಡು. ರವಿಯನ್ನ ಚೆನ್ನಾಗಿದ್ದೀರಾ? ಸೌಖ್ಯನೇ. ಇವತ್ತೇನಿಲ್ಲ, ನೈಟ್ ಡ್ಯೂಟಿ. ಇವ್ರು ಯಾರು ಹೊಸಬ್ರು? ನಮ್ಮ ಮುತ್ತು ಸೆಲ್ವನ್ ಟ್ರಾನ್ಸ್ಫರ್ ಹೋಗ್ಬಿಟ್ರು. ಅವ್ರು ಬದಲಾಗಿ ಬಂದಿರೋರು. ಇವ್ರ ಹೆಸರು ಶಬರೀಶನ್. ಇವ್ರು ಎಲ್ಲಿರ್ತಾರಂತ ಗೊತ್ತಲ್ಲ. ಗಾಡಿನ ತೆಗಿ, ನಾನು ಬೀಗ ಹೋಗ್ಕೊಟ್ಟು ಬಂದ್ಬಿಡ್ತೀನಿ. आओ यार. ಆ ಕಡೆಗೆ ಹೋಗ್ಬೇಕಾ? ಹೌದು. ದೇವ್ರೆ, ದೋಣಿ ಓಡಿಸೋನು ಆ ಕಡೆ ಇದಾನಲ್ಲ. ಬೆಳಿಗ್ಗೆ ಒಂದು ಆಸ್ಪತ್ರೆ ಕೇಸು, ಬೋಟ್ ತಗೊಂಡು ಆ ಕಡೆಗೆ ಹೋಗಿದ್ದಾನೆ. ಇನ್ಮೇಲೆ ಯಾರಾದ್ರೂ ಬಂದ್ರೇನೆ ನೀವು ಆ ಕಡೆ ಹೋಗಕ್ಕಾಗೋದು. ಸ್ವಲ್ಪ ವೆಯ್ಟ್ ಮಾಡಿ. ಯಾರೂ ಬರ್ಲಿಲ್ಲ ಅಂದ್ರೆ ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ. ನಾವು ಒಂದು ಟೀ ಒಂದು ಕುಡಿಯೋಣ? ನನಗೆಲ್ಲ ಬೇಡ. ಹಾಗಾದ್ರೆ ನನಗೂ ಬೇಡ. ಬಂದ್ಬಿಟ್ಟಿಯಮ್ಮ? ಅಮ್ಮಡಿ,
ಇವ್ರನ್ನೂ ಆ ಕಡೆ ಸ್ವಲ್ಪ ಇಳಿಸ್ಬಿಡ್ತೀಯಮ್ಮ. ನಾನ್ ಯಾವಾಗ ಬಂದ್ರು ನೀವ್ ಈ ಕೆಲ್ಸನ ಕೊಟ್ಬಿಡ್ತೀರಾ? ಯಾವುದು? ದೋಣಿ ಓಡ್ಸೋದು? ಏನೋ ನಮ್ಮಿಂದ ಆಗಿದ್ ಉಪಕಾರಮ್ಮ. ಬೋಟ್ ಓಡ್ಸೋನ್ ಆ ಕಡೆ ಇರ್ತಾನೆ. ಎಕ್ಸ್ಕ್ಯೂಸ್ ಮೀ. ಹ್ಮ್ ಒಂದ್ ನಿಮಿಷ, ನೀವು ಲೆಫ್ಟ್ ಸೈಡ್ ಬನ್ನಿ. ಹ್ಮ್ ಆ ಪ್ರಭಾಕರ್ ನಿಮ್ಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅಲ್ವಾ? ಹೌದು, ಯಾಕೆ? ನಮ್ಮನ್ನ ಈ ಪರಿಸ್ಥಿತಿಗೆ ತಂದ್ಬಿಟ್ಟಲ್ಲ. ಸುತ್ತಮುತ್ತ ಯಾರು ಕಾಣಿಸ್ತಿಲ್ಲ. ನೀನ್ ಊರ್ನ ನೋಡ್ಬೇಡ, ಆ ಹುಡುಗಿನ ಮಾತ್ರ ನೋಡು. ಏನ್ ಹೇಳ್ತೀಯ? ನೋಡೋಣ. ನನಗ್ ನಂಬಿಕೆ ಇಲ್ಲಪ್ಪ. PG MSW ಸೋಷಿಯಾಲಜಿಯಲ್ಲಿ MPhil, ಆದ್ರೆ ಕೆಲಸ ಏನೋ ಕೂರ್ಗಲ್ಲಿ ಸ್ಕೂಲ್ ಟೀಚರ್. ನೀವು ಬೇಕಂದ್ರೆ ನೋಡಿ, ಅವಳು +2 ಫೇಲ್ ಆಗಿರ್ತಾಳೆ ನೋಡಿ. ಇದೇ ನಿನ್ ಸಮಸ್ಯೆ. ಏನ್ ನೋಡಿದ್ರು ತಲೆ ಕೆಳಗೆನೇ ಯೋಚನೆ ಮಾಡೋದು. ನೋಡೋಣ. ಅಲ್ಲೋದ್ರೆ ತಲೆ ತುಂಬಾ ಎಣ್ಣೆ ಇಟ್ಕೊಂಡು ಯಾರ ಹತ್ರನೋ ಮಾತಾಡ್ಕೊಂಡು ಯಾರ್ದೋ ತಲೆಯಲ್ಲಿ ಏನ್ ನೋಡ್ಕೊಂಡಿರ್ತಾಳೆ. ಏಯ್, ನಾನೊಂದು ನಿನ್ಗೆ ಹೇಳ, ನೀನು ಹೀಗೆ ಮಾತಾಡ್ತಾ ಇದ್ರೆ ಈ ಜನ್ಮದಲ್ಲಿ ನಿನಗೊಂದು ಹುಡುಗಿನೂ ಸಿಗೋದಿಲ್ಲ. ಮೈಸೂರಿನಲ್ಲಿ ಗಿಳಿ ತರ ಒಂದು ಹುಡುಗಿದ್ಲು, ಅವಳನ್ನೇ ನಿನ್ಗೆ ಇಷ್ಟ ಆಗಿಲ್ಲ. ಹಾಸನದಲ್ಲಿ ಹೋಗಿ ನೋಡಿದ ಹುಡುಗಿನ, ಅವಳ ಬಗ್ಗೆ ಮಾತೇ ಇಲ್ಲ. ಒಳ್ಳೆ ಆಲ್ ಕಲರ್ ಅಲ್ಲಿ ಇದ್ದಿದ್ದು ಹುಡುಗಿ, ಸೌಂದರ್ಯದ ನಗುಗೆ ಕಾಂಪಿಟೇಷನ್ ಕೊಡೋ ತರ ನಗ್ತಾ ಇದ್ಲು ಆ ಹುಡುಗಿ. ಇಲ್ಲ, ನನಗೊಂದು ವಿಷಯ ಅರ್ಥ ಆಗ್ತೀರಾ ಕೇಳ್ತಾ ಇದ್ದೀನಿ. ನಿನ್ ಮನ್ಸಲ್ಲಿ ಯಾರಾದ್ರೂ ಇದಾರಾ? ಸಲ್ಮಾ ಕರಾಮಿ. ಸಲ್ಮಾ ಕರೈಮಿ ಕೋನೆಯೋ? ಯಾರದು? ಅಡ್ರೆಸ್ ಕೊಡು, ಯಾರಂತ ಕೇಳೋಣ. ಅವ್ರು ಲೆಬನಾನ್ದಲ್ಲಿದ್ದಾರೆ. ಲೆಬನನ್ ಅಲ್ಲ, ಅವ್ರಿಗೇನು ಅಲ್ಲಿ ಕೆಲಸ? ಅಯ್ಯೋ ಅಂಕಲ್, 11 ವರ್ಷ ಹಿಂದೆ ನೋಡಿದ ಹುಡುಗಿ, ಜಿಬ್ರಾನ್ ಅವರ ಲವರ್. ಇಲ್ಲಿ ಗಿಣಿ ತರ ನೋಡಿರೋ ಹುಡುಗಿರ್ನೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಎಣನ ಮದುವೆ ಆಗೋಣ ಅಂತ ನೋಡ್ತಾ ಇದ್ಯಾ? ಅದು ಇನ್ನೊಬ್ಬನ ಎಂಟಿನ ಹೋಗಿ. ಹ